ಶರಣು ಶರಣು ಅಂಬೆ ಶಿರಸಿ ಮಾರಿಕಾಂಬೆ. ನಮ್ದು ಶಿರ್ಸಿ ಮಾರಿಕಾಂಬಾ ದೇವಿ ಏನಿದೆ, ಬಂಗಾಳದ ಕಾಳಿಕಾ, ರಾಜಸ್ಥಾನದ ಅಂಬಾಭವನ ಏನಿದೆಯಾ ಅದರ ಪ್ರತಿರೂಪನೇ ನಮ್ದು ಶ್ರೀ ಮಾರಿಕಾಂಬಾ ದೇವಿ. ಈ ಜಾತ್ರೆ ನಡೀತಾ ಇದೆ, ಜಾತ್ರೆ ತುಂಬಾ ಜನ ಬಂದಿದ್ದಾರೆ, ಅವರಿಗೆ ಉಳ್ಕೊಳ್ಳಿ ಜಾಗಿಲ್ಲ. ಆದ್ರೂ ಅವರು ನೆಲದ ಮೇಲೆ ಮಲ್ಕೊಂಡು ಜಾತ್ರೆ ಮಾಡಿ ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಗರ್ಭಗುಡಿ ಮೇನ್ ಬಾಗಿಲು, ಇದು ಬೆಳ್ಳಿ ಬಾಗಿಲು. ನಮ್ಮ ದೇವಿದ ಎಲ್ಲ ಅವತಾರಗಳು ಇವೆ. ಇದಕ್ಕೆ ಮತ್ತೊಂದು ವಿಶೇಷ ಅಂದ್ರೆ ಇದಕ್ಕೆ ಹಲ್ಲಿ ಇದೆ ಇಲ್ಲಿ. ಸರ್, ಇದು ಮೇಲ್ಗಡೆ ಏನ್ ಡಿಸೈನ್ಸ್ ಕಾಣುತ್ತಲ್ಲ ನಿಮಗೆ, ಮೂಲತಃ ಗೋವಾ ಸೈಡ್ ಜನರು ಮಾಡ್ತಾರೆ. ಇಲ್ಲಿ ಹೋಮ ಇದು ತೆಗಿತೀವಿ ನಾವು. ಇದು ತೆಗೆದು ಇಲ್ಲಿ ಹೋಮ ನಡೀತದೆ. ಈ ಬಾವಿ ನೀರನ್ನು ತೆಗೆದು ದೇವ ಅಭಿಷೇಕ ಮಾಡಿ ಆ ಅಭಿಷೇಕದಲ್ಲಿ ಆ ಭಕ್ತರಿಗೆ ತೀರ್ಥಸ್ಥಾನ ಮಾಡ್ತಾ ಇದೀವಿ. ಈಗ ಇದೇ ಗರ್ಭಗುಡಿ, ಇದೇ ಗರ್ಭಗುಡಿ, ಇಲ್ಲೇ ಒಳಗಡೆ ದೇವರು ಇರೋದು. ಮರಿ ದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಈ ಬನವಾಸಿ ದೇಶದೋಳ್ ಅಂತ ಹೇಳಿದವನು 9 ಮತ್ತು 10ನೇ ಶತಮಾನದ ಕವಿ, ಆದಿಕವಿ ಪಂಪ ಸ್ನೇಹಿತರೆ. ಅಂದರೆ ಅರ್ಥ, ಮನುಷ್ಯರಾಗಿ ಅಲ್ಲದೆ ಹೋದರೂ ಅಟ್ಲೀಸ್ಟ್ ಒಂದು ಕೋಗಿಲೆಯಾಗಿ ಒಂದು ಮರಿ ದುಂಬಿಯಾಗಾದರೂ ಇದೇ ಬನವಾಸಿಲಿ ಹುಟ್ಟಬೇಕು ಅಂತ ತನ್ನ ಆಸೆಯನ್ನು ವ್ಯಕ್ತಪಡಿಸಿದಂಥ ಆದಿಕವಿ ಪಂಪನ ಮಾತನ್ನು ಸ್ಮರಿಸ್ಕೊಳ್ತಾ ಸ್ನೇಹಿತರೆ ನಾವು ಈ ಸರಣಿಯನ್ನು ಶುರು ಮಾಡೋಣ. ಎಸ್ ಸ್ನೇಹಿತರೆ, ಈಗ ನಾನಿರುವಂಥದ್ದು ಬನವಾಸಿಯಲ್ಲಿ ಸ್ನೇಹಿತರೆ. ಆದಿಕವಿ ಪಂಪ ನಾನೊಂದು ದುಂಬಿಯಾಗಾದರೂ ಹುಟ್ಟಬೇಕು ಈ ನಾಡಿನಲ್ಲಿ ಅಂತ ಬರೆದಂಥ ಅಷ್ಟು ಅದ್ಭುತವಾದಂಥ ಸ್ಥಳ ಇದು. ಇದೇ ಬನವಾಸಿ ಸ್ನೇಹಿತರೆ, ನಾನಿದ್ದೀನಿ ಬನವಾಸಿಲಿ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸ್ನೇಹಿತರೆ. ಸಿರ್ಸಿಗೆ 20 ಕಿಲೋಮೀಟರ್ ದೂರದಲ್ಲಿದ್ದೀನಿ ನಾನು ಬನವಾಸಿಯಲ್ಲಿ ಸ್ನೇಹಿತರೆ. ಬನವಾಸಿ ಸ್ನೇಹಿತರೆ, ಕನ್ನಡಿಗರೇ ಕಟ್ಟಿದ ಮೊಟ್ಟ ಮೊದಲ ಸಾಮ್ರಾಜ್ಯ, ಕದಂಬರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂತಹ ನಾಡು ಇದೇ ಬನವಾಸಿ ಸ್ನೇಹಿತರೆ. ಅಂಥ ಅದ್ಭುತವಾದಂತಹ ಕನ್ನಡಿಗರ ಮೊಟ್ಟ ಮೊದಲ ಸಾಮ್ರಾಜ್ಯ ಶುರುವಾದಂಥ ನಾಡಲ್ಲಿದ್ದೀನಿ ಸ್ನೇಹಿತರೆ ನಾನು ಬನವಾಸಿಲಿ. ಏನು ಬನವಾಸಿ ಇತಿಹಾಸ ತಿಳ್ಕೊಳ್ಳೋಣ. ಜೊತೆಗೆ ಬನವಾಸಿಯಲ್ಲಿ 2ನೇ ಶತಮಾನದಲ್ಲಿ ಮಧುಕೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದ ಟೂರ್ ಕೂಡ ನಾವು ಮಾಡೋಣ, ಅದರ ಇತಿಹಾಸ ಕೂಡ ಸಂಗ್ರಹಿಸೋಣ. ಮಧುಕೇಶ್ವರ, ಮಧು ಅಂದರೆ ಜೇನು, ಈಶ್ವರ ಅಂದರೆ ಶಿವ, ಒಟ್ಟು ಶಿವನನ್ನು ದರ್ಶನ ಕೂಡ ಮಾಡೋಣ. ಅಲ್ಲಿನ ಇತಿಹಾಸ, ಅಲ್ಲಿನ ವಾಸ್ತುಶಿಲ್ಪ ಎಲ್ಲನೂ ಸಂಗ್ರಹ ಮಾಡೋಣ. ಜೊತೆಗೆ ನಮ್ಮ ಸಿರ್ಸಿಯ ಮಾರಿಕಾಂಬೆ, ಹೇಗೆ ಮರೆಯೋಕ್ಕಾಗುತ್ತೆ, ಸಿರ್ಸಿ ಮಾರಿಕಾಂಬೆ, ತಾಯಿ ಪಾರ್ವತಿ ಅವತಾರ ಸಿರ್ಸಿ ಮಾರಿಕಾಂಬೆ. ಸಿರ್ಸಿ ಮಾರಿಕಾಂಬೆಯ ಜಾತ್ರೆ ಸ್ನೇಹಿತರೆ, ಈಗ ಜಾತ್ರೆ ಶುರುವಾಗಿದೆ, ನಡೀತಾ ಇದೆ ಅದ್ಭುತವಾಗಿ. ಸಿರ್ಸಿ ಮಾರಿಕಾಂಬೆಯ ಜಾತ್ರೆ ಕೂಡ ನಾವು ದಾಖಲಿಸೋಣಂತೆ. ಹೇಗೆ ನಡೀತಾ ಇದೆ ಜಾತ್ರೆ? 25 ಲಕ್ಷ ಜನ ಪ್ರತಿ ವರ್ಷ ಭಾಗವಹಿಸುವಂಥ ಮಾರಿಕಾಂಬೆಯ ಜಾತ್ರೆ ಹೇಗೆ ನಡೀತಾ ಇದೆ ಎಲ್ಲ ನೋಡೋಣಂತೆ. ಸ್ವಾಗತ ನಿಮಗೆ ಮಲೆನಾಡಿಗೆ, ಪಶ್ಚಿಮ ಘಟ್ಟಗಳ ಸಾಲಿಗೆ, ಉತ್ತರ ಕನ್ನಡ ಜಿಲ್ಲೆಗೆ ಸ್ನೇಹಿತರೆ. ಉತ್ತರ ಕನ್ನಡ ಜಿಲ್ಲೆ ಅಂತ ಅದ್ಭುತವಾದ ಜಿಲ್ಲೆ. ಒಂದು ಕಡೆ ಕಾಡು ಮಲೆನಾಡು, ಆ ಕಡೆ ಹೋದರೆ ಕರಾವಳಿ, ಎಲ್ಲವೂ ಬಂದ್ಬಿಡುತ್ತೆ ಅಂತ ಅದ್ಭುತವಾದ ನಾಡು ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಬರ್ತೀರಾ? ಸ್ವಾಗತ ಎಲ್ಲರೂ ಕಲಾ ಮಾಧ್ಯಮಕ್ಕೆ. ನಾನು ನಿಮ್ಮ ಪರಂ. ಬನ್ನಿ ಶುರು ಮಾಡೋಣ. ಕದಂಬರ ನಾಡಿಗೆ, ಪಂಪ ಹಾಡಿ ಹೊಗಳಿದಂಥ ನಾಡಿಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಬನ್ನಿ. ಬನವಾಸಿ ದೇಶದೊಳ್ ನಾವು ಬಂದ್ವಿ ಸ್ನೇಹಿತರೆ ಈಗ ಬನವಾಸಿ ಬಿಟ್ಟು ಸಿರ್ಸಿ ಪಟ್ಟಣಕ್ಕೆ. 2026ರ ಸಿರ್ಸಿ ಮಾರಿಕಾಂಬೆ ಜಾತ್ರೋತ್ಸವ ಅದ್ಭುತವಾಗಿ ನಡೀತಾ ಇದೆ. ನಾವು ಹೋಗಿ ನೋಡೋಣಂತೆ. ಇವತ್ತು ಬರೀ ಶುಕ್ರವಾರ. ಮಹಿಳೆಯರು ಇವತ್ತು ಬಂದು ಹಣ್ಣುಕಾಯಿ ಮಾಡಿಸೋದು ಅಂತ ಕರೀತಾರೆ ಈ ಕಡೆಗೆ. ಅಂದರೆ ಈ ತಾಯಿಗೆ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡೋದು. ಅದು ಹೇಗೆ ನಡೀತಾ ಇದೆ ನೋಡೋಣಂತೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯ ಮಾರಿಕಾಂಬೆ ದೇವಸ್ಥಾನದ ಮುಂದೆ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಆ ಜಾತ್ರೆ ನಡೆಯುತ್ತೆ. 25 ಲಕ್ಷ ಜನ ಸೇರುವಂಥ ಜಾತ್ರೆ ಈಗ ನಡೀತಾ ಇದೆ ಸ್ನೇಹಿತರೆ. ಜಾತ್ರೆ ಅದ್ಭುತವಾಗಿ. ಈ ಜಾತ್ರೆ ಹೇಗೆ ನಡೆಯುತ್ತೆ, ಏನೇನು ಇಲ್ಲಿನ ತಯಾರಿ, ಜಾತ್ರೆ ವಿಶೇಷ ಏನು, ಇದನ್ನೆಲ್ಲ ನಾವು ಈ ದೇವಸ್ಥಾನದ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂಥ ಒಬ್ಬರಿಂದ ತಿಳ್ಕೊಳ್ಳೋಣಂತೆ. ಪಾಂಡುರಂಗ ವೆಂಕಟರಮಣ ಶೆಟ್ಟಿಯವರು ಸ್ನೇಹಿತರೆ, ಈ ದೇವಾಲಯದ ಆಡಳಿತ ಮಂಡಳಿಯಲ್ಲಿರುವಂಥವ್ರು. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ನಾನು ಪಾಂಡುರಂಗ ವಿ ಶೆಟ್ಟಿ ಅಂತೇಳಿ ಮಾರಿಕಾಂಬಾ ಟೆಂಪಲ್ದಲ್ಲಿ ಪೂಜಾ ವಿಭಾಗದಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಪೂಜಾ ಮ್ಯಾನೇಜರ್ ಅಂತೇಳಿ ನನ್ನನ್ನು ನೇಮಿಸಿಟ್ಟಿದ್ದಾರೆ. ಸಂಪೂರ್ಣ ದೇವಸ್ಥಾನದ ಬಗ್ಗೆ ಚರಿತ್ರೆ ನಾವು ತಿಳಿದ ಮಟ್ಟಿಗೆ ನಾವು ಜನರಿಗೆ ತಿಳಿಸ್ತಾ ಇದ್ದೀವಿ. ಕೆಲವೊಂದು ಜನರಿಂದ ನಮ್ಮ ತಿಳ್ಕೊಂಡಿದ್ದು ಇದೆ ವಿಷಯ, ಇನ್ನು ನಾವು ಸ್ವಲ್ಪ ತಿಳ್ಕೊಂಡಿದ್ದು ವಿಷಯ ಇದೆ. ಎರಡು ಸೇರಿ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸೊ ಈಗ ನೋಡಿ, ಈ ಮಾರಿಕಾಂಬೆ ವಿಶ್ವಪ್ರಸಿದ್ಧ. ಈಗ ಅನುಗ್ರಹ ಆಗಲಿ, ಭಕ್ತಿ ಆಗಲಿ ವಿಶ್ವಪ್ರಸಿದ್ಧ. ಏನು ಸರ್ ಮಾರಿಕಾಂಬೆ ಮತ್ತು ಈ ಶಿರ್ಸಿಯ ಮಹತ್ವ? ನಮ್ಮದು ಶಿರ್ಸಿ ಮಾರಿಕಾಂಬಾ ದೇವಿ ಏನಿದೆ, ಬಂಗಾಳದ ಕಾಳಿಕಾ, ರಾಜಸ್ಥಾನದ ಅಂಬಾಭವನ ಏನಿದೆಯಾ ಅದರ ಪ್ರತಿರೂಪನೇ ನಮ್ಮದು ಶ್ರೀ ಮಾರಿಕಾಂಬಾ ದೇವಿ. ಯಾರಿಗೆ ಒಂದು ಕಷ್ಟ ಸುಖ ಏನೇ ಇದ್ರೂ ಅಮ್ಮನ ಬಳಿಗೆ ಬರ್ತಾರೆ, ಬೇಡ್ಕೊಳ್ತಾರೆ. ಅವರಿಗೆ ಎಲ್ಲರಿಗೂ ಅವ್ರ ಕಷ್ಟ ಏನು ಪರಿಹಾರ ಆಗ್ತದೆ. ಆ ಪರಿಹಾರ ಆದಕ್ಕೆ ಇದೇ ಜನ ಸಾಕ್ಷಿ. ಈ ಜಾತ್ರೆ ನಡೀತಾ ಇದೆ, ಜಾತ್ರೆ ತುಂಬ ಜನ ಬಂದಿದ್ದಾರೆ, ಅವರಿಗೆ ಉಳ್ಕೊಳ್ಳಿ ಜಾಗಿಲ್ಲ. ಆದರೂ ಅವರು ನೆಲದ ಮೇಲೆ ಮಲ್ಕೊಂಡು ಜಾತ್ರೆ ಮಾಡಿ ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಶ್ರೀ ಮಾರಿಕಾಂಬಾ ದೇವಸ್ಥಾನ ಏನಿದೆಯಲ್ಲ, 1489ರಲ್ಲಿ ಮಾರಿಕಾಂಬಾ ದೇವಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದಿಲ್ಲ. ಎಷ್ಟು? 1489. ಈಗ ಹೆಚ್ಚು ಕಮ್ಮಿ 350 ವರ್ಷ ಆಯಿತು.
ಈಗ ಒಂದು 25 ವರ್ಷ ಹಿಂದೆ ತ್ರಿಶತಮಾನೋತ್ಸವ ಅಂತೇಳಿ ಮಾಡಿದ್ವಿ. ಈಗ 350 ವರ್ಷ ಹತ್ತತ್ರ ಆಯ್ತು. ಈಗ ನಮ್ಮದು ದೇವಸ್ಥಾನ ಇದೆಲ್ಲ ಅಡ್ಡಿಚಕ್ಕೆ ಏನಿದೆಯಲ್ಲ, ಇದಷ್ಟು 1850ರಿಂದ 1875 ಒಳಗಡೆ ಮಾಡಿದ್ದು. ಗರ್ಭಗುಡಿ ಬಿಟ್ಟು ಹೊರಗಡೆ ಕಟ್ಟಡ ಏನಿದೆಯಲ್ಲ 1850ರಿಂದ 1875 ಒಳಗಡೆ ಈ ಬಿಲ್ಡಿಂಗನ್ನು ಮಾಡಿದ್ದು. ಅಂದ್ರೆ ಅದಕ್ಕೂ ಕೂಡ 200 ವರ್ಷ ಆಗ್ತದೆ. ಅದಕ್ಕೆ ಈಗ ಸುಮಾರು 200 ವರ್ಷ ಎಲ್ಲ ಕಾಯ್ತು, ಅಂದರೆ ದೇವಿ ಪ್ರತಿಷ್ಠಾಪನೆ ಆದಮೇಲೆ. ಬನ್ನಿ ಒಳಗಡೆ ಬನ್ನಿ. ಇದು ನಮ್ಮದು ಮೇನ್ ದ್ವಾರ ಇದು. ಹಾಂ ಹಾಂ. ಆಮೇಲೆ ಇಲ್ಲಿ ನೋಡಿ ಜಾತ್ರೆ ಫುಲ್ ಜನ ಆಡಳಿತ ಮಂಡಳಿಯವರು ಓಡಕ್ಕಾಗೋ ಜನ ಇದೆ. ಸ್ವಲ್ಪ ಸರಿ ಇದೆ ಎಷ್ಟು ಒಂಚೂರು ಸರಿ ಇದೆ ಅಮ್ಮ, ಒಂಚೂರು ಸರಿ ಇದೆ. ಇದು ಭೂತಪ್ಪ ಅಂತೇಳಿ ಏನು ಈಗ ಹಳ್ಳಿ ಮೇಲೆ ಗಡಿ ಭೂತಪ್ಪ ಅಂತೇಳೆಲ್ಲ ಮಾಡ್ತಾರಲ್ಲ, ನಮ್ಮ ದೇವಿ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮೊದಲು ಇಲ್ಲಿ ಭೂತಪ್ಪ ಇದ್ದಿದ್ದು. ಆವಾಗ ಭೂತಪ್ಪನ ನಡ್ಕೊತಾ ಇದ್ದಾರೆ. ಇಲ್ಲಿ ಭೂತಪ್ಪ ಅಂದರೆ ಈಗ ಮಾರಿಕಾಂಬ ದೇವಸ್ಥಾನ ಜಾತ್ರೆ ಟೈಮಲ್ಲಿ ಬಂದಿರುತ್ತೆ. ಆವಾಗ ಎಲ್ಲ ಜನ ಬಂದು ಇದಕ್ಕೆ ಪೂಜೆ ಕೊಡ್ತಾರೆ. ಇಡೀ ಸಿರ್ಸಿ ಊರು ರಕ್ಷಣೆ ಮಾಡೋದು ಇದೆ ಜಾತ್ರೆ ಟೈಮಲ್ಲಿ. ಅಂದರೆ ದೇವಿ ನಾವು ವಿಸರ್ಜನೆ ಮಾಡಿದಾಗ ಭೂತಪ್ಪ ರಕ್ಷಣೆ ಕೊಡುತ್ತೆ ನಮಗೆಲ್ಲರಿಗೂ. ಇದ್ರ ವಿಶೇಷ ಏನು ಅಂದರೆ ಈ ಕೆಲವೆಡೆ ಹುಡುಗರೆಲ್ಲ ಹೆದರ್ಕೊಂತಾರೆ, ಎಲ್ಲ ಹೊರಗಡೆ ಹೋದಲ್ಲಿ ಅದು ಕೆಟ್ಟ ಗಾಳಿ ಬಂತಂದು ಸೇರ್ಕೊಂತಾಳತ್ತಲ್ಲ, ಭೀತಿ ಅಂತಾರಲ್ಲ ಮಕ್ಕಳಿಗೆ, ಅದು ಬೀದಿ ಬಂತ್ರನೂ ಮಾಡ್ತಾರೆ. ಈ ಕೆಟ್ಟ ಗಾಳಿ ಸೇರ್ಕೊಂತಲ್ಲ ಅಂಥವ್ರು ಕೆಲವರು ಸೇರ್ಕೊಂಡಾಗ ಇಲ್ಲಿ ಎದುರುಗಡೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತೆಂಗಿನಕಾಯಿ ದೇವರಡಿಗಿಟ್ಟು ಪೂಜೆ ಮಾಡಿ ಅವರಿಗೆ ಅದನ್ನು ಸುಳಿಸಿ ಹೊಡೆದಿಟ್ಟು ಹೋಗ್ತಾರೆ. ಹಾಗೆ ಮಾಡೋದ್ರಿಂದ ಅವರಲ್ಲಿರೋ ಕೆಟ್ಟ ಗಾಳಿ ಎಲ್ಲ ಹೋಗುತ್ತೆ. ಅದು ಈಗ ಒಬ್ಬರಿಂದೊಬ್ಬರು ಪ್ರಚಾರ ಆಗಿ ಅದಕ್ಕೂ ತುಂಬ ಜನ ಬರ್ತಾ ಇದ್ದಾರೆ. ಈಗ ಕಷ್ಟ ಸುಖ ಹೇಳ್ಕೊಂತೇಳಿ ಅದನ್ನು ಇಲ್ಲಿ ಆದಷ್ಟು ಬಗೆಹರಿಸಿಕೊಡ್ತಾರೆ. ಬನ್ನಿ ಒಳಗಡೆ ಹೋಗ್ತಾ ಇದೀವಿ ನಾವು. ಸಿರ್ಸಿ ಮಾರಿಕಾಂಬಾ ದೇವಾಲಯದ ಒಳಗಡೆ ಹೋಗ್ತಾ ಇದೀವಿ. ಇದು ನಮ್ಮ ಮಾರಿಕಾಂಬಾ ದೇವಿಯ ಸಭಾ ಮಂಟಪ. ಇಷ್ಟು ದೊಡ್ಡ ಗ್ರೌಂಡು ಮೋಸ್ಟ್ಲಿ ಯಾವ ದೇವಸ್ಥಾನದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇರುತ್ತೆ ದೇವಸ್ಥಾನದ ಹೊರಗಡೆ ನಿಮಗೆ ಈ ರೀತಿ ಸ್ಟೇಜು, ಆಮೇಲೆ ಈ ರೀತಿ ಕುತ್ಕೊಳ್ಳೋಂಥ ವ್ಯವಸ್ಥೆ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ. ಆದರೆ ಇದು ನಮ್ಮ ದೇವಸ್ಥಾನದ ಸೆಂಟ್ರ್ ಭಾಗದಲ್ಲಿ ಮಿಡ್ಲೇ ಇದೆ. ಇಲ್ಲಿ ಏನೇ ಒಂದು ಪ್ರೋಗ್ರಾಮ್ ಆಗೋದಿದ್ರು ದೇವರಿ ಎದುರುಗಡೆನೇ ಪ್ರೋಗ್ರಾಮ್ ಆಗುತ್ತೆ. ಇಲ್ಲಿ ನವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ಕೀರ್ತನೆ, ಪ್ರವಚನ, ಭರತನಾಟ್ಯ ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಅದೇ ರೀತಿ ಜಾತ್ರೆ ಟೈಮಲ್ಲಿ ದೇವಿನ ಇದೇ ಮಂಟಪದಲ್ಲಿ ಕುಳಿಸಿ ದೇವಿ ಮದುವೆ ಕಾರ್ಯಕ್ರಮ ನಡೀತದೆ. ಮದುವೆ? ಹಾಂ, ದೇವಿದು ಮದುವೆ ಕಾರ್ಯಕ್ರಮ ಅದರ ಜಾತ್ರೆ ಟೈಮಲ್ಲಿ ಮಾತ್ರ. ಸಿರ್ಸಿ ಮಾರಿಕಾಂಬೆ ಮದುವೆ ಕಾರ್ಯಕ್ರಮ ನಡೀತದೆ. ಅಂದರೆ ಅದಕ್ಕೆ ನಾಡಿಗೆ ಕುಟುಂಬ ಅಂತ ಹೇಳಿದೆ. ಅವ್ರು ಬಂದು ಈ ದೇವಿನ ಬಾಶಿಂಗ ಕಟ್ಟಿ ತಾಳಿ ಕಟ್ಟಿ ಅವ್ರು ಮಂಗಳಾರತಿ ಮಾಡಿದ ನಂತರ ನಮ್ಮದು ಜಾತ್ರೆಗೆ ಚಾಲನೆ. ಅದು ದೇವಿದು ಇಲ್ಲಿ ಮದುವೆ ಕಾರ್ಯಕ್ರಮ ಆದ ನಂತರ ಇಲ್ಲಿ ಎದುರುಗಡೆ ರಥ ಕಟ್ಟಿರ್ತೀವಿ ನಾವು. ರಥದ ಮೇಲೆ ಕುಳಿಸ್ಕೊಂಡು ಇಲ್ಲಿಂದ ಜಾತ್ರಾ ಗದಿಗೆ ಹೋಗುತ್ತದು. ಇದು ಜಾತ್ರೆಯಲ್ಲಿ ನಡೆಯೋದು. ಉಳಿದ ದಿನ ನಮ್ದು 2 ವರ್ಷ ದೇವ್ರ ಒಳಗಡೆ ಇರುತ್ತೆ, ಅಲ್ಲೇ ಪೂಜೆ ಎಲ್ಲ ನಡೆಯೋದು. ಬನ್ನಿ. ಓಕೆ. ಸಭಾ ಮಂಟಪ. ಇದು ಸಭಾ ಮಂಟಪ ಇದೆ. ಅವಾಗ ಏನಿತ್ತಂದರೆ 1489 ಏನಾಯ್ತಂದರೆ ನಮ್ಮ ದೇವಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಚಾನ್ಸಸ್ ಒಂದು ಹೇಗಂದರೆ, ಇದು ಮೂಲತಃ ನಮ್ಮ ಏನು ಮಾರಿಕಾಂಬಾ ದೇವಿ ಇದೆಯಲ್ಲ ಕಟ್ಟಿಗೆ ವಿಗ್ರಹ. ಅದು ಕಟ್ಟಿಗೆದು ಕಲ್ಲಿಂದಲ್ಲ ಅದು ಈಗಲೂ ಅದು ಪೂರ್ತಿ ಬಿಡಿಸ್ಲಿಕ್ಕೆ ಬರುತ್ತೆ. ಅದು ಪೂರ್ತಿ ಜಾಯಿಂಟು ಅದಕ್ಕೆ ತಂತಿ ಎಲ್ಲ ಹಾಕಿ ಮೂರ್ತಿ ಸ್ಟ್ಯಾಚ್ಯೂ ಮಾಡಿರ್ತಾರೆ. ಶಿವನಿ ಕಟ್ಟಿಗೆಯಿಂದ ಮಾಡಿದ್ದು ವಿಗ್ರಹ ಅದು. ಶಿವನೇ ಕಟ್ಟಿಗೆ. ಹಾಂ, ಶಿವನೇ ಮರದ ಕಟ್ಟಿಗೆ. ಹಾಗೆ ಮೂಲತಃ ಈ ದೇವಿ ಏನಿದೆಯಲ್ಲ ಹಾನಗಲ್ಲಿದೆ ಅಂತ ಹೇಳ್ತಾರೆ. ಹಾನಗಲ್ಲಲ್ಲಿ ಅಲ್ಲೂ ಮಾರಿಕಾಂಬಾ ದೇವಿ ಜಾತ್ರೆ ನಡೀತದೆ. ಈಗ 300 ವರ್ಷದ ಹಿಂದೆ ಏನಲ್ಲಿ ಜಾತ್ರೆ ಆಯಿತು, ಆವಾಗ ದೇವಿ ವಿಗ್ರಹಗಳನ್ನೆಲ್ಲ ಅವರು ಪೆಟ್ಟಿಗೆಲ್ಲಿ ಹಾಕಿ ಸೀಲ್ ಮಾಡಿಟ್ರು, ವಿಸರ್ಜನೆ ಮಾಡಿ. ಅದನ್ನು ಕಳ್ಳರು ಯಾರೋ ನೋಡಿಕೊಂಡ್ರು, ಆ ಪೆಟ್ಟಿಗೆಲ್ಲಿ ಹಾಕಿಟ್ಟಿರೋದು. ಮೋಸ್ಟ್ಲಿ ದೇವ್ರ ಬಂಗಾರ ಇರ್ಬೋದು ಅಂತ ಹೇಳ್ಕೊಂಡು ಆ ಪೆಟ್ಟಿಗೆನ ರಾತ್ರಿಗೆ ಎತ್ಕೊಂಬಂದುಬಿಟ್ರು. ಅವರು ಎತ್ಕೊಂಬಂದು ಇಲ್ಲಿ ಹತ್ತಿರದಲ್ಲಿ ಒಂದು ಕೆರೆ ಇದೆ. ಅದು ಚೆನ್ನಾಪುರ ಕೆರೆ ಅಂತ ಹೇಳ್ತಾರೆ, ಕೋಟೆ ಕೆರೆ ಅಂತ ಹೇಳ್ತಾರೆ. ಅದರಲ್ಲಿ ಸ್ವಲ್ಪ ಡೌಟಸ್ ಇದೆ ಯಾವ ಕೆರೆ ಅಂತೇಳಿ. ಒಟ್ಟು ಒಂದು ಕೆರೆ ಹತ್ರ ತಂದು ಅದನ್ನು ಬಿಡಿಸಿ ನೋಡ್ತಾರೆ ಅವರು. ಆವಾಗ ಅವರು ಗೋಲ್ಡ್ ಇರೋಲ್ಲ, ಅದರಲ್ಲಿ ಪೂರ್ತಿ ಕಟ್ಟಿಗೆ ವಿಗ್ರಹನೇ ಇರುತ್ತೆ. ಆವಾಗ ಏನು ಮಾಡ್ತಾರೆ, ಇದು ನಮಗೆ ಯೂಸ್ ಇಲ್ಲ ಅಂಥೇಳಿ ಮತ್ತು ಬಾಕ್ಸಲ್ಲಿ ಹಾಕಿ ಅದನ್ನು ನೀರಲ್ಲಿ ಒಗೆದಿಟ್ಟು ಹೋಗ್ಬಿಡ್ತಾರೆ. ಆ ಟೈಮಲ್ಲಿ ಈ ಸಿರ್ಸಿಯಲ್ಲಿ ಆಸಾದಿ ಕುಟುಂಬ ಅಂತೇಳಿ ಒಂದಿದೆ. ಆಸಾದಿ ಕುಟುಂಬ ಅಂತೇಳಿ ಒಂದಿದೆ. ಅವರು ಯಲ್ಲಮ್ಮ ದೇವಿಯನ್ನು ಹೆಚ್ಚಾಗಿ ನೋಡ್ಕೊತಾ ಇದ್ದರು. ಹಾಂ, ಸವದತ್ತಿ ಯಲ್ಲಮ್ಮಗೆ. ಅವರಿಗೆ ಯಾವುದೋ ಒಂದು ಕಾರಣದಿಂದ ಅಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರು ಇಲ್ಲಿಂದಾನೇ ದೇವಿಯ ಭಕ್ತಿ ಮಾಡ್ತಾ ಉಳಿದ್ರು. ಅವ್ರೇನು ಮನೆಯಲ್ಲಿದ್ರಲ್ಲ ಅವ್ರಿಗೆ ಕನಸಲ್ಲಿ ಹೀಗೆ ನಾನು ನೀರಲ್ಲಿ ಇದ್ದೀನಿ ಅನ್ನೋದು ಅವ್ರಿಗೆ ಕನಸಲ್ಲಿ ಕಾಣಿಸ್ಕೊಂತ ದೇವರು. ಆವಾಗ ಅವ್ರು ಏನು ಮಾಡಿದರು, ಹೋಗಿ ಕೆರೆ ಹತ್ರ ನೋಡಿದ್ರು, ಊರು ಜನರಿಗೆಲ್ಲ ಕರ್ಕೊಂಡೋಗಿ ಪೆಟ್ಟಿಗೆ ಇತ್ತು ಕೂಡಲೇ ಅದು ಏನು ಮಾಡಬೇಕು ಅಂತ ಹೇಳಿದ್ರು ಗೊತ್ತಾಗಿಲ್ಲ.
ಆವಾಗ ಸೊಂದ ಅರಸರು ಆಳ್ತಾ ಇದ್ರು ಸೋದೆಯಲ್ಲಿ, ವಿಜಯನಗರದ ಅರಸು ಎಮ್ಮಡಿ ಸದಾಶಿವ ರಾಯರ್ ಅಂತೇಳಿ. ಅವರನ್ನು ಭೇಟಿ ಆಗ್ತಾರೆ ಹೋಗಿ, ಹೀಗೆ ನದಿಯಲ್ಲಿ ಒಂದು ಬಾಕ್ಸ್ ಸಿಕ್ಕಿದೆ, ಏನಿದೆ ಅಂತ ಗೊತ್ತಿಲ್ಲ ನಮಗೆ, ಮತ್ತು ಅದು ಬನ್ರಿ ನೋಡುವ ಏನಂತೇಳಿ. ಅದು ನನಗೆ ಕನಸೊಳಗೆ ದೇವರಿದ್ದೀನಿ ಅಂತೇಳಿ ಕನಸು ಬಿದ್ದಿತ್ತು. ಅವ್ರಿಗೆ ಕರ್ಕೊಂಬಂದು ಬಾಕ್ಸ್ ಓಪನ್ ಮಾಡ್ತಾರೆ, ವಿಗ್ರಹ ಅದನ್ನು ಅಲ್ಲೇ ಪೂರ್ತಿ ಜಾಯಿಂಟ್ ಮಾಡ್ತಾರೆ. ಆವಾಗ ದೇವಿ ರೂಪ ಬರುತ್ತದು. ಆವಾಗ ಏನು ಮಾಡ್ತಾರೆ ಅವರು, ಇದೇನು ಮಾಡೋದು ಅಂತ ಹೇಳ್ಬಿಟ್ಟು, ಆವಾಗ ಈ ಸ್ಥಳ ಏನಿದೆಯಲ್ಲ ನಾಗಬನ ಅಂತ ಹೇಳ್ಕೊಂಡು ಇತ್ತು, ಹಳ್ಳಿ ನಾಗಬನ, ಪೂರ್ತಿ ನಾಗರ ಹಾವು ತಿರುಗುವಂಥ ಪ್ಲೇಸ್ ಆಗಿತ್ತು. ಮರ್ಕಿದುರ್ಗಿ ದೇವಿ ಅಂತೇಳಿ ನಮ್ಮದು ಗ್ರಾಮ ದೇವಿ ಇದೆ, ಇಲ್ಲೇ ಪಕ್ಕದಲ್ಲೇ ಇದೆ. ಅದು ಮೊದಲು ಇಲ್ಲಿತ್ತಂತೆ ಗ್ರಾಮ ದೇವಿ. ಆ ದೇವರೇನು ಮಾಡಿದ್ರು, ಈ ದೇವರು ಸಿಕ್ಕಿದ ನಂತರ ಅದು ಸ್ವಲ್ಪ ಹಳ್ಳಿಯೊಳಗೆ ಮಿಡ್ಲ್ ಭಾಗದಲ್ಲಿ ಇರಲಿ ಅಂತೇಳಿ ಮಿಡ್ಲ್ ಭಾಗದಲ್ಲಿ ಒಯ್ದು ಪ್ರತಿಷ್ಠಾಪನೆ ಮಾಡಿದರು. ಈ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಆವಾಗ ಏನು ಮಾಡಿದ್ರು ಅವರು, ಸೋಗೆಯ ಚಪ್ರ ಹಾಕ್ಕೊಂಡು ಐಟಮ್ ರೆಡಿ ಮಾಡಿದ್ರು ದೇವಸ್ಥಾನ ಮೂಲ. ಸೊ ಇಷ್ಟು ಕಟ್ಟಡದಲ್ಲೆಲ್ಲ ಸೋಗೆ ಹಾಂ, 350 ವರ್ಷ ಹಿಂದೆ 1489ರಲ್ಲಿ ಆ ಟೈಮಲ್ಲಿ ಒಂದು ಚಪ್ರ ಹಾಕ್ಕೊಂಡು ಪ್ರತಿಷ್ಠಾಪನೆ ಮಾಡಿದರು. ಅಲ್ಲಿಂದ ಹಳ್ಳಿ ಜನರೆಯ ಎಲ್ಲ ಒಟ್ಟಾಗಿ ಅವರೇ ಪೂಜೆ ಪುರಸ್ಕಾರ ಮಾಡ್ಕೊತ ಬಂದರು. ಅವರೇ ಒಬ್ಬರು ಎಣ್ಣೆ ಕೊಡೋದು, ಒಬ್ಬರು ಅದಕ್ಕೆ ಹೂ ಕೊಡೋದು, ಅದಕ್ಕೆ ಏನು ಐಟಮ್ ಬೇಕಲ್ಲ ಎಲ್ಲ ಭಕ್ತರೇ ಕೊಟ್ಟು ಅವರೇ ನಡೆಸ್ಕೊತ ಬಂದರು. 1850ರಿಂದ 1875ರೊಳಗೆ ಹಗೂರ ಒಂದೊಂದೇ ಕಟ್ಟಡದ ಕಾಮಗಾರಿ ಸ್ಟಾರ್ಟ್ ಮಾಡಿದರು. ಫಸ್ಟ್ ಗರ್ಭಗುಡಿ ಆಯಿತು, ಆಮೇಲೆ ಇವೆಲ್ಲ 1850ರಿಂದ 75ರೊಳಗೆ ಮುಗಿಸಿದ್ರು. ಆವಾಗ ಇಲ್ಲಿ ಎದುರುಗಡೆ ಒಂದು ಸೋಗೆ ಇದ್ದು ಚಪ್ರ ಇತ್ತಂತೆ, ಅದಕ್ಕೆ ಇನ್ನೊಂದು ಸಲ ಬೆಂಕಿ ಬಿದ್ದ ನಂತರ ಇವೆಲ್ಲ ಮಾಡಿದರು ಆಯಿತಾ. ನಂತರ ಅದೇನಾಯಿತು, ಜನರಿಂದ ಸ್ವಲ್ಪ ಪ್ರಸಿದ್ಧಿ ಪಡೀತಲ್ಲ, ಜನ ಎಲ್ಲ ಬರ್ಲಿಕ್ಕೆ ಹೊತ್ತರು. ಆವಾಗ ಟ್ರಸ್ಟ್ ಇಲ್ಲ. 1955ರಲ್ಲಿ ಜಿಲ್ಲಾ ನ್ಯಾಯಾಧೀಶರು ಟ್ರಸ್ಟ್ ಅಂತೇಳಿ ನೇಮಕ ಮಾಡಿದರು. ಇದು ನಮ್ಮದು ದೇವಸ್ಥಾನ ಏನಿದೆ ಮುಜರಾಯಿ ವ್ಯಾಪ್ತಿಗೆ ಸೇರಲ್ಲ, ಮುಜರಾಯಿ ಅಲ್ಲ ಇದು ನಮ್ಮದು ಎಂಡೋಮೆಂಟಲ್ ಜಿಲ್ಲಾ ನ್ಯಾಯಾಧೀಶ ಏನಿದ್ದಾರೆ ಅವರು ಮೇನ್ ನಿಯಂತ್ರಣ ಅಧಿಕಾರಿಗಳು, ಡಿಸ್ಟ್ರಿಕ್ಟ್ ಜಡ್ಜಸ್. ಹಾಂ, ಇಲ್ಲಿ ಏನೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ಬೇಕಂದ್ರೆ ಅವರಿಂದನೇ ನಾವು ಸ್ಯಾಂಕ್ಷನ್ ಪಡೆದು ಮಾಡ್ತಾರೆ. ಅದೇ ರೀತಿ 1955ರಿಂದ ಇಲ್ಲಿ ಒಂದು ಟ್ರಸ್ಟ್ ಅಂತ ನೇಮಕ ಆಯಿತು. 5 ಜನ ಟ್ರಸ್ಟನ್ನು ನೇಮಕ ಮಾಡ್ತಾರೆ. ಅದರಲ್ಲಿ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು, ಧರ್ಮದರ್ಶಿಗಳಂತೇಳಿ 3 ಜನ ಇರ್ತಾರೆ. ಅವರು ಏನು ಬಂದ ನಂತರ ಕೆಲವೊಂದು ಅಭಿವೃದ್ಧಿ ಮಾಡ್ಕೊತ ಬಂದರು ಅವರು ಟ್ರಸ್ಟ್. ಅದ ನಂತರ ಹೀಗೆ ನಡ್ಕೊತ ಬಂದಿದೆ. ಈಗ ಈಗಿರೋ ಕಮಿಟಿ RG ನಾಯ್ಕ್ ಅಂತೇಳಿ ಅಧ್ಯಕ್ಷರಿದ್ದಾರೆ, ಸುದೇಶ್ ಜೋಗಳೇಕರ್ ಅಂತೇಳಿ ಉಪಾಧ್ಯಕ್ಷರಿದ್ದಾರೆ, ಸುಧೀರ್ ಅದ್ರಾಳಿ ಅಂತೇಳಿ ಧರ್ಮದರ್ಶಿಗಳು, ಶಿವಾನಂದ್ ಪಿ ಶೆಟ್ಟಿ ಅಂತೇಳಿ ಅವರು ಧರ್ಮದರ್ಶಿಗಳು, ವತ್ಸಲ ಹೆಗಡೆ ಅಂತೇಳಿ ಅವರು ಧರ್ಮದರ್ಶಿಗಳು. 5 ಜನ ಧರ್ಮದರ್ಶಿಗಳಿದ್ದಾರೆ. ದೇವಿಯ ಬೆಳ್ಳಿ ಬಾಗಿಲು ತೋರಿಸ್ತೀನಿ ಬನ್ನಿ. ಬೆಳ್ಳಿ ಬಾಗಿಲು ನೋಡಿ, ಆ ಥರ ಕೆರೆಯಲ್ಲಿ ಸಿಕ್ಕಿರೋ ದೇವಿ ಇದು. ಹೌದು. ಮಾರಿಕಾಂಬೆ ಅಂತ ಹೆಸರು ಹೇಗೆ ಬಂತಂದ್ರೆ ಗೊತ್ತಾ? ಮಾರಿಕಾಂಬೆ ಅಂತೇಳಿ ಅವ್ರ ಹೆಸರಿಟ್ಟು, ಅಂದರೆ ಹೆಣ್ಣಗಲಿನ ಸಿಕ್ಕಿತ್ತಲ್ಲ ಸಿರ್ಸಿಯಲ್ಲಿ ಬಂದು ಎಸಿಗರಿದ್ದ ನಂತರ ಅದಕ್ಕೆ ಪೂರ್ವಜರೇನರು ಮಾರಿ ಅಂತ ಹೇಳ್ಕೊಂಡು, ಈಗ ಗಡಿಯಿಂದ ಗಡಿಗೆ ಮಾರಿ ಅಂತ ಬರುತ್ತೆ, ಆ ರೀತಿಯಲ್ಲಿ ಅವರೇ ಮಾಡ್ರು. ಇದು ಮಾರಿನೇ ಅಂತ ಹೇಳ್ಕೊಂಡು ಮಾರಿಕಾಂಬ ಅಂತೇಳಿ ಒಂದು ಸ್ಥಾಪನೆ ಮಾಡಿಬಿಟ್ರು. ಈಗ ಕೆಲವೊಂದು ಗಡಿ ಮಾರಿ ಅಂತೇಳಿ ಬರುತ್ತೆ. ಗಡಿ ಮಾರಿ ಅಂದರೆ ಈಗ ಕೆಲವೊಂದು ಹಳ್ಳಿಯೊಳಗೆ ಕೆಲವಷ್ಟು ರೋಗ ರುಜಿನಗಳು ಬರ್ತವೆ. ಆವಾಗ ಆ ರೋಗ ರುಜಿನಗಳು ಒಂದರಿಂದ ದಾಟಿಸ್ಬೇಕಂತೇಳಿ ಅವ್ರೇನು ಮಾಡ್ತಾರೆ, ಅಲ್ಲಿ ಒಂದು ದೇವಿ ಮೂರ್ತಿ ಮಾಡಿ ಪೂಜೆ ಮಾಡಿ, ಅಲ್ಲಿ ಅವರು ವೇಸ್ಟ್ ಬಟ್ಟೆ, ಮನೇಲಿ ಉಪಯೋಗಿಸಿದೆಲ್ಲ ಬಟ್ಟೆ ಎಲ್ಲ ತಂದು ಊರು ಹೊರಗೆ ಹಾಕ್ತಾರೆ. ಅದು ಮತ್ತು ಇನ್ನೊಂದು ಊರಿನವ್ರು ಏನು ಮಾಡ್ತಾರೆ, ಮತ್ತೊಂದು ಊರಿಗೆ ಸಾಗಿಸ್ತಾರೆ. ಅದೇ ರೀತಿ ಸಾಗಿಸಿ ಅದು ಪೂರ್ತಿ ಸಮುದ್ರಕ್ಕೆ ಹಾಕ್ತಾರೆ. ಅಂದರೆ ಮಾರಿ ಹೋಯ್ತು ಅಂತೇಳಿ, ಹಳೆ ಕೊಳೆ ಹೋಯ್ತು ಅಂತೇಳಿ ಗಡಿ ಮಾರಿ ಅಂತೇಳಿ ಕೆಲವು ಬರುತ್ತೆ. ಆ ಉದ್ದೇಶದಿಂದನೋ ಇವರು ಮಾರಿಕಾಂಬ ಅಂತೇಳಿ ಹೆಸರಿಟ್ಟಿದ್ದಾರೆ ಹಿಂದಿಂದ. ಬೆಳ್ಳಿ ಬಾಗಿಲು ತೋರಿಸ್ತು ಬರ್ರಿ. ಇದು ಗರ್ಭಗುಡಿ ಮೇನ್ ಬಾಗಿಲು, ಇದು ಬೆಳ್ಳಿ ಬಾಗಿಲು. ಇದೀಗ ಒಂದು 25 ವರ್ಷ ಹಿಂದ್ಗಡೆ ರೆಡಿ ಮಾಡಿದ್ದಾರೆ. ಇಲ್ಲಿ ವಿಶೇಷ ಏನಂದರೆ, ಇದಕ್ಕೆ ನಮ್ಮ ದೇವಿದ ಎಲ್ಲ ಅವತಾರಗಳು ಇವೆ. ಇದಕ್ಕೆ ಮತ್ತೊಂದು ವಿಶೇಷ ಏನಂದರೆ, ಇದಕ್ಕೆ ಹಲ್ಲಿ ಇದೆ. ಇಲ್ಲಿ ತಗೊಳ್ಳಿ, ಇಲ್ಲಿ ಹಲ್ಲಿಯ ಚಿತ್ರ ಇದೆ. ಹಲ್ಲಿ, ಹಾಂ. ಈ ಕೆಲವರು ಏನು ಮಾಡ್ತಾರೆ, ಮೈ ಮೇಲೆ ಹಲ್ಲಿಗಳು ಬಿದ್ದಿರ್ತಾವಲ್ಲ, ಅದು ದೋಷ ಅಂತ ಹೇಳ್ಕೊಂಡು, ದೋಷ ನಿವಾರಣೆ ಆಗ್ಬೇಕಂತ ಹೇಳ್ಕೊಂಡು ಅವರು ಈ ಟೆಂಪಲಿಗೆ ಬಂದು ಇದನ್ನು ಮುಟ್ಟಿ ಒಳಗಡೆ ಹೋಗ್ತಾರೆ. ಇಲ್ಲಿ ಮೇಲ್ಗಡೆ ಒಳಭಾಗದಲ್ಲಿ ನಾಗಮಂಡಲ ಅಂತೇಳಿದೆ. ಇದು ಮುಟ್ಕೊಂಡು ನಾಗಮಂಡಲ ನೋಡಿ ಒಳ ಪ್ರವೇಶ ಮಾಡ್ತಾರೆ. ಅಂದರೆ ನಮಗೆ ಹಲ್ಲಿಯನ್ನು ಮೈ ಮೇಲೆ ಬಿದ್ದ ದೋಷ ಪರಿಹಾರ ಆಗತ್ತೆ ಅಂತೇಳಿ ಒಂದು ನಂಬಿಕೆ ಉಂಟು. ಇದು ಒಳಗಡೆ ಕಲ್ಲಿಂದು ಕಂಬ ಇದೆ, ಕಲ್ಲಿಂದು ಬಾಗಿಲು. ಆ ಕಲ್ಲಿನ ಬಾಗಿಲ ಮೇಲೆ ಈ ಹಲ್ಲಿ ಹಚ್ಚಿದೆ. ಈಗ ಇದು ಮುಖ್ಯ ಗರ್ಭಗುಡಿ, ಮೇನು ಗರ್ಭಗುಡಿ. ಈ ಒಳಗಡೆ ಇನ್ನೂ ಗರ್ಭಗುಡಿ ಒಳಗಡೆ ಇದೆ, ದೇವಿ ಕೊಳ್ಳೋ ಜಾಗ. ದೇವಿ ಅಲ್ಲಿಲ್ಲ, ಈಗ ಜಾತ್ರಾ ಮಂಟಪದಲ್ಲಿದೆ. ಹಾಗಾಗಿ ಒಳಗಡೆ ಯಾರಿಗೂ ಪ್ರವೇಶ ಕೊಡಲ್ಲ. ಈಗ ಇಲ್ಲಿ ಜಾತ್ರೆ ಓಪನ್ ಆಗೋದು ಈಗ ಯುಗಾದಿಗೆ. ನಮ್ಮದು ಜಾತ್ರೆಗೆ ಮೊದಲು 8 ದಿನ ಗುಡಿ ಬಂದಾಗತ್ತೆ.
ಅಂದರೆ ಗುಡಿ ಬಂದಾಗೋದಂದರೆ ದೇವಿಯನ್ನು ಬಣ್ಣಕ್ಕೆ ಬಿಡ್ತಾರೆ, ಅಂಕೆ ಹೊರಬಿಡು ಮಾಡಿ ಆ ದೇವಿದಿನ ಕಟ್ಟಿಗೆ ವಿಗ್ರಹ ಅಲ್ಲ ಅದನ್ನು ಬಿಡಿಸಿ ಅದನ್ನು ಪೇಂಟಿಂಗ್ ಉದ್ದೇಶದಿಂದ ವಿಸರ್ಜನೆ ಮಾಡಿರ್ತಾರೆ. ಜಾತ್ರೆಯಲ್ಲಿ ಅದನ್ನು ಸ್ಟೇಜ್ ಮೇಲೆ ಫಿಟ್ಟಿಂಗ್ ಮಾಡಿ ಅಲ್ಲಿ ಮದುವೆ ಕಾರ್ಯಕ್ರಮ ಆಗಿ ರಥದ ಮೇಲೆ ಜಾತ್ರಾ ಗದಿಗೆ ಹೋಗ್ತದೆ. ಜಾತ್ರಾ ಮುಗಿದ ನಂತರ ವಿಸರ್ಜನಾ ಪೀಠಕ್ಕೆ ಒಯ್ತಾರೆ, ವಿಸರ್ಜನೆ ಮಾಡ್ತಾರೆ. ಆ ನಂತರ ಮಧ್ಯೆ ಒಂದು 12ರಿಂದ 14 ದಿನ ಗ್ಯಾಪ್ ಇರುತ್ತೆ. ನಮಗೆ ಯುಗಾದಿನೇ ಬರಬೇಕು ದೇವಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ, ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಲಿಕ್ಕೆ. ಯುಗಾದಿ ದಿನ ಇಲ್ಲಿ ದೇವಿ ಬಂದು ಕುಂತುಕೊಳ್ತಾಳೆ, ಜಾತ್ರೆ ಎಲ್ಲ ಮುಗಿಸಿ ಜಾತ್ರೆ ಮುಗಿಸಿ. ಯುಗಾದಿ ಒಂದಿನ ಮತ್ತೊಂದು ಜಾತ್ರೆನೇ ಆಗ್ಬಿಡುತ್ತೆ. ಇಲ್ಲಿ ಅಷ್ಟು ಜನ ಸೇರ್ತಾರೆ ಪ್ರತಿಷ್ಠಾಪನೆ. ಬೆಳಗ್ಗಿಂದ ಸಾಯಂಕಾಲ ಪೂರ್ತಿ ಜನನೇ ಕ್ರೌಡ್, ಫುಲ್ ಕ್ರೌಡ್ ಇರುತ್ತೆ ನಿಮಗೆ. ಹಾಗಾಗಿ ಇದು ಬಾಗಿಲ ತೆಗೆಯೋದು ಯುಗಾದಿ ದಿನ ಬಾಗಿಲ ತೆಗಿತಾರೆ. ಅಲ್ಲಿವರೆಗೂ ಬಂದು ಅಲ್ಲಿವರೆಗೆ ದೇವಿನಿಗೆ ಆಚೆ ಇದ್ದಾಳೆ. ದೇವಿನೇ ಆಚೆ ಇದ್ದಾಳೆ. ನೀವು ಅಲ್ಲಿ ಜಾತ್ರಾ ಮಂಟಪಕ್ಕೆ ಹೋಗಿ ಅಲ್ಲಿ ದೇವಿ ವಿರಾಜಮಾನ ಕುಂತಿದ್ದಾಳೆ, ಫುಲ್ ಆಭರಣ ಹಾಕಿದ್ದಾರೆ. ದೇವಿ ದರ್ಶನಕ್ಕೆ ನಿಮ್ಗೆ ಒಳಗೆ ಹೋಗ್ಲಿಕ್ಕೆ ನಿಮಗೆ ಅಲ್ಲೂ ತಿಕ್ಕಾಟ ಮಾಡಿ ಹೋಗ್ಬೇಕು, ಅಷ್ಟು ಕ್ರೌಡ್ ಇದೆ ಅಲ್ಲಿ. ದೇವಿ ನೋಡಕ್ಕೆ. ಈ ಇದು ಏನಿದೆಯಲ್ಲ ಸಿಮೆಂಟ್ ಹಾಕಿ ಮಾಡಿದಲ್ಲ, ಇದು ಬೆಲ್ಲ, ಸುಣ್ಣ ಮತ್ತು ಮಣ್ಣು ಅದು ಹಾಕ್ಕೊಂಡು ಮಾಡಿದ ಕಟ್ಟಡ ಇದು. ಇದು ನಮ್ಮದು ಎಲ್ಲ ಗೋಡೆ ಇದೆಯಲ್ಲ ಇಷ್ಟು ಅಗಲನೇ ಇದೆ, 3 ಫುಟ್ ಅಗಲ. ದೇವಸ್ಥಾನದ ಯಾವುದೇ ಒಂದು ಗೋಡೆ ತಗೊಂಡ್ರು ನಿಮಗೆ 3 ಅಡಿನೇ ಇದೆ. ಚಿಕ್ಕ ಗೋಡೆ ಯಾವುದಿಲ್ಲ. ಇದಕ್ಕೆ ಸಂಬಂಧ ಒಂದು 4x4 ಒಂದೊಂದು ಕಲ್ಲೇ ಇದೆ ದೇವಿಗೆ ಗೋಡೆ. ಹಾಗಾಗಿ ಇದು ಹಿಂದಿನವರು ಅಷ್ಟು ಗಟ್ಟಿಮುಟ್ಟಾಗಿ ಕಟ್ಟಿದ್ದಾರೆ. ಮತ್ತು ಪ್ರತಿಯೊಂದು ಗೋಡೆಗೂ ಕಬ್ಬಣದ ಪಟ್ಟೆ ಹಾಕಿ ಯಾವುದೇ ಗಾಳಿ ಮಳೆಗೆ ಏನು ಶೇಕ್ ಆಗಬಾರ್ದಪ್ಪ ಆ ರೀತಿ ಕಬ್ಬಣದ ಪಟ್ಟೆನ ಹಾಕಿ ನಟ್ಟು ಬೋಲ್ಟ್ ಹಾಕಿ ಕಟ್ಟಿದ್ದು ಇಂಟರ್ಲಾಕ್. ಆವಾಗ ಸರ್ ಇದು ಮೇಲ್ಗಡೆ ಏನು ಡಿಸೈನ್ಸ್ ಕಾಣುತ್ತಲ್ಲ ನಿಮಗೆ, ಈ ಮರದಲ್ಲ, ಈ ಗೋಡೆ ಮೇಲೆ ಇದಕ್ಕೆ ಕಾವಿ ಕಲೆ ಅಂತ ಹೇಳ್ತಾರೆ. ಇದು ಮೂಲತಃ ಗೋವಾ ಸೈಡಿನ ಜನರು ಮಾಡ್ತಾರೆ. ಇದೇನ್ ಮಾಡಿದ್ದಾರೆ ಅಂದ್ರೆ ಅವರು ಕಟ್ಟಡ ಕಟ್ಟಬೇಕಾದ್ರೆ ಈ ಗೋಡೆಗೆ ಹಚ್ಚಾಕಿದ್ದಾರೆ ಅವರು. ಇದಕ್ಕೆ ನಾವು ಪ್ರತಿ 2 ವರ್ಷಕ್ಕೊಮ್ಮೆ ಬಣ್ಣ ಹೊಡಿತಾರೆ. ಮೇಲ್ಗಡೆ ಮುಟ್ಟು ನೋಡಿ ಎಂಬೋಸ್ ಇದೆಯಲ್ಲ, ಇದು ಗೋಡೆಗೆ ಪ್ರಿಂಟ್ ಹಾಕಿದ್ದಾರೆ ಅವರು. ಅಚ್ಚು ಗೋಡೆಗೆ ಹಚ್ಚಾಕಿದ್ದಾರೆ. ಅದಕ್ಕೆ ನಾವು ವೈಟ್ ಬಣ್ಣ ಹೊಡೆದು ಆ ಅಚ್ಚಿ ಮೇಲೆ ಪೇಂಟ್ ಮಾಡ್ತೀವಿ, ರೀಪೇಂಟಿಂಗ್. ಈ ಮೊನ್ನೆ ಜಾತ್ರೆ ಆಯ್ತಲ್ಲ, ಜಾತ್ರೆ ಆದಾಗ ಇದು ಬಣ್ಣಗಾರಿಕೆ ಆಯ್ತು. ಸೊ ಪ್ರತಿ ವರ್ಷ ಜಾತ್ರೆ ಟಚ್ ಅಪ್ ಆಗ್ತಾ ಇರ್ತದೆ. 2 ವರ್ಷಕ್ಕೊಮ್ಮೆ ಪೇಂಟಿಂಗ್ ಆಗುತ್ತೆ ದೇವಸ್ಥಾನ. ಪೂರ್ತಿ ಡಿಸೈನ್ಸ್ ಇದೆಯಲ್ಲ ಒಳಗಡೆ. ಸರ್ ಬಾವಿ ಇದು ಹೋಮದ ಕುಂಡ ಅಂತೇಳಿ ಮೇದಲ್ಲಿ ದೇವಿಯ ಪ್ರತಿಷ್ಠಾಪನೆ ದಿನ ನಮ್ದು ಮೇ ತಿಂಗಳಲ್ಲಿ ನಡೆಯುತ್ತೆ. ಆವತ್ತು ಶತಚಂಡಿ ಹವನ ಮಾಡ್ತಾರೆ ಇಲ್ಲಿ. ಅವಾಗ ಇಲ್ಲಿ ಹೋಮ ನಡೀತಾ ಇದೆ. ಇಲ್ಲಿ ಹೋಮ ಇದು ತೆಗಿತೀವಿ ನಾವು. ಇದು ತೆಗೆದು ಇಲ್ಲಿ ಹೋಮ ನಡೀತದೆ. ಸಾಧಾರಣ ಒಂದು 15ರಿಂದ 20 ಜನ ಭಟ್ರು ಬರ್ತಾರೆ. ಇದು ಅಗ್ನಿ ಇಲ್ಲೆಲ್ಲ ರೆಡಿ ಮಾಡಿ ಶತಚಂಡಿ ಹವನ ದಿವಸ ಮಾಡ್ತಾರೆ. ವೆರಿ ನೈಸ್. ಜನ ದುಡ್ಡು ಹಾಕಿದ್ದಾರೆ, ಭಕ್ತಿಯಿಂದ ಹಾಕಿರ್ತಾರೆ ಕೆಲವರು. ಓಕೆ, ಸೂಪರ್. ಇದೀಗ ಹೊಸದಾಗಿ ಈ ಕಮಿಟಿಯವರು ಬಾವಿ ಮಾಡಿಸಿದ್ದಾರೆ. ಇದು ದೇವಿಗೆ ಅಭಿಷೇಕ ಮಾಡಲಿಕ್ಕೆ ಇದೇ ನೀರನ್ನು ಉಪಯೋಗಿಸ್ಕೊಂಡು ತೀರ್ಥ ಸ್ನಾನ ಅಂತೇಳಿ ಮಾಡ್ತಾರೆ ಇಲ್ಲಿ. ಈ ಬಾವಿ ನೀರನ್ನು ತೆಗೆದು ದೇವ ಅಭಿಷೇಕ ಮಾಡಿ ಆ ಅಭಿಷೇಕದಲ್ಲಿ ಆ ಭಕ್ತರಿಗೆ ತೀರ್ಥಸ್ನಾನ ಮಾಡ್ತಾ ಇದ್ದೀವಿ. ಇದು ರೀಸೆಂಟಾಗಿ ಈಗ 1 ವರ್ಷನೂ ಆಗಿಲ್ಲ ಮಾಡಿ. ಇದು ತೋಡದ ನೀರು ಬಂತು, ನೀರು ಇದೆ ಈಗ. ಈಗ ಇದೇ ಗರ್ಭಗುಡಿ. ಇದೇ ಗರ್ಭಗುಡಿ, ಇಲ್ಲೇ ಒಳಗಡೆ ದೇವರು ಇರೋದು. ಈ ಗುಮ್ಮಟದ ಕೆಳಗಡೆ. ಗುಮ್ಮಟದ ಕೆಳಗಡೆ. ಓಕೆ. ಗರ್ಭಗುಡಿ ಇದು. ಇದಷ್ಟು 2 ವರ್ಷಕ್ಕೊಮ್ಮೆ ನಡೆಯೋದು ಪೇಂಟ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಹಿಂದಿನವರು ಕಾವಿ ಕಲೆಗಾರನೇ ತರಿಸ್ತಿದ್ರು. ಈಗ ನಮ್ಮ ಸಿರ್ಸಿಯಲ್ಲಿ ಕೆಲವರು ಕಲೆಗಾರರು ಇದ್ದಾರೆ, ಅವ್ರು ರೀತಿ ಕಲೆನ ಅವರೇ ಮಾಡಿದ್ದಾರೆ. ಹೌದು. ದಕ್ಷಿಣ ಭಾರತದಲ್ಲೇ ದೊಡ್ಡ ಜಾತ್ರೆ ಅಂದರೆ ನಿಮ್ಗೆ ಎಲ್ಲ ಕಡೆಗೂ ಜಾತ್ರೆನೇ ಬೇರೆ ಟೈಪು, ಸಿರ್ಸಿಯಲ್ಲಿ ನಡೆಯೋ ಜಾತ್ರೆನೇ ಬೇರೆ ಟೈಪು. ಇಲ್ಲಿ ಜನರು ಎಷ್ಟು ಸೇರ್ತಾರೆ ಅಂದರೆ ನಿಮಗೆ ಅವ್ರು ಎಲ್ಲಿ ಇರ್ತಾರೆ, ಹೇಗೆ ಅವರು ಬರ್ತಾರೆ ಅನ್ನೋದೇ ನಮಗೆ ಊಹಿಸ್ಕೊಳ್ಳಿಕ್ಕಾಗಲ್ಲ. ಈ ಜನ ಎಲ್ಲ ಇರ್ತೀವಿ, ಸಮುದ್ರದಾಗ ಜನ ಸೇರಿಬಿಡ್ತಾರೆ ದೇವಸ್ಥಾನಕ್ಕೆ. ಮತ್ತು ಅಲ್ಲಿ ನೀವು ಜಾತ್ರಾ ಗದ್ದಿಗೆಯಲ್ಲಿ ನೋಡಿದರೆ ಯಾಕೆ ದಕ್ಷಿಣ ಭಾರತದಲ್ಲಿ ದೊಡ್ಡ ಜಾತ್ರೆ ಅಂತ ಹೇಳ್ತಾರೆ ಅನ್ನೋದು ನಿಮಗೆ ಅದು ಆಗುತ್ತಲ್ಲಿ. ಅಲ್ಲಿ ಕ್ರೌಡು, ಅಲ್ಲಿ ಜನ ನೋಡಿದರೆ. ಮತ್ತು ಅಲ್ಲಿ ಬಂದಂಥ ಭಕ್ತರಿಗೆ ಯಾವುದೇ ಒಂದು ತೊಂದರೆ ಆಗಲ್ಲ. ಅಲ್ಲಿ ಗರ್ಭಗುಡಿಗೆ ನಮಗೇನಾಗಿದೆ, ಅಲ್ಲಿ ಚಿಕ್ಕ ಜಾಗ ಆಗಿದೆ, ಜನ ಸಾಲಲ್ಲಿ ಹೋಗ್ತಾರೆ, ಒಳಗಡೆ ಸ್ವಲ್ಪ ಕ್ರೌಡ್ ಆಗ್ಬಿಡುತ್ತೆ ಅಲ್ಲಿ. ಆದರೆ ಜನರಿಗೆ ಅಷ್ಟು ಭಾವನೆ ಇದೆ ದೇವ್ರ ಮೇಲೆ. ಯಾವುದೇ ಕಷ್ಟ ಇದ್ದರೂ ಬಂದು ದೇವ್ರ ಹತ್ರ ಬೆಳ್ಕೊಂಬಿಟ್ರೆ ಅದು ಸಾಲ್ವ್ ಮಾಡುತ್ತೆ ದೇವಿ. ಹಾಗಾಗಿ ಅದು ಮತ್ತು ಈ ರೀತಿ ಜಾತ್ರೆ ಎಲ್ಲೂ ಆಡಲ್ಲ. ಮತ್ತು ನಾವಿಲ್ಲಿ ಪೊಲೀಸವರು ಬರ್ತಾರೆ, ನಮ್ಮ ಜಾತ್ರೆ ಎಲ್ಲ ನಡೆಸ್ಕೊಳ್ಳಿಕ್ಕೆ ಅವರೇ ಬಂದೋಬಸ್ತ್ ಮಾಡ್ತಾರೆ. ಅವರಿಗೆ ನಾವು ಊಟ ಉಪಹಾರ ಎಲ್ಲ ನಾವು ದೇವಸ್ಥಾನದಲ್ಲೇ ಕೊಡ್ತೀವಿ. ಆಮೇಲೆ ಅಷ್ಟೇ ನೌಕರಿ ತೊಗೊತೀವಿ, ಅವ್ರಿಗೆ ಊಟ ಉಪಹಾರ ಕೊಡ್ತೀವಿ. ನಮ್ಮ ಕೆಲಸಗಾರರು ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಬಾಬ್ದಾರ್ ಕುಟುಂಬ ಅಂತೇಳಿದೆ, ಅವರು ಬಾಬ್ದಾರಲ್ಲಿ ಮೇನ್ ಒಂದು 5 ಕುಟುಂಬ ಮೇನ್ ಇದೆ. ಅವ್ರ ಸಹಾಯಕರೆಲ್ಲ ಸೇರಿ ಒಂದು 600 ಜನ ಬಾಬ್ದಾರ್ ಸಹಾಯಕರಿದ್ದಾರೆ. ಇಲ್ಲಿ ನಮ್ಮದು ಕಾರ್ತಿಕ ಮಾಸದಲ್ಲಿ ಜಾತ್ರೆಯಲ್ಲಿ ಅವರೆಲ್ಲ ಮುಂದಾಗಿ ಬಂದು ಈ ಜಾತ್ರೆಗೆ ರೆಡಿ ಮಾಡೋದು ಅವರೇನೆಯ. ಈ ರಥದ ಬಗ್ಗೆ ಎಲ್ಲ ಕಟ್ಟಿಗೆ ತರೋದು, ಆಮೇಲೆ ದೇವರನ್ನು ರಥದಲ್ಲಿ ಕುಳಿಸೋದು,
ಎಲ್ಲ ಬಾಬ್ದಾರ್ ಒಟ್ಟಾಗಿ ಸೇರೆ ಮಾಡೋದು. ಈ ನೌಕರರು, ಕಮಿಟಿ, ಬಾಬ್ದಾರರು ಈ 3 ಜನ ಸೇರಿ ಜಾತ್ರೆ ಟೆಂಪಲಲ್ಲಿ ಏನಾಗಬೇಕು ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಈಗ. ಲೋಕಪೋಷಿಣಿ ಶೋಕನಾಶಿನಿ ಮಾರಿಕಾಂಬಾ ನಮೋ ನಮೋ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.